ಬಿಗ್ ಬಾಸ್ ಗೆದ್ದಿರೋ ಗಿಲ್ಲಿಗೆ ಹುಟ್ಟೂರಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ರಸ್ತೆಯ ಉದ್ದಕ್ಕೂ ಹೂಮಳೆ ವೆಲ್ಕಮ್ ಮಾಡಿದ್ದು ಗಿಲ್ಲಿ ನೋಡೋದಕ್ಕೆ ಜನಸಾಗರವೇ ಸೇರಿತ್ತು. ಗಿಲ್ಲಿಯ ವಿಜಯ ಯಾತ್ರೆ ಎಂತವರನ್ನು ಕೂಡ ನಿಬ್ಬೆರಗಾಗಿಸ್ತಿದೆ. ಅಂತ ಕಷ್ಟಪಟ್ಟು ತಕೊಂಡೋಗಿ ಅವ್ರನ್ನ ಏತ್ಕೆ ನಿಲ್ಲಿಸೋರ್ಲಕ್ಕ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸರ್. ಗೆದ್ದಾಯ್ತು ನಿಮ್ಮ ಆಶೀರ್ವಾದದಿಂದ. ಹುಟ್ಟೂರಿನ ಜನರೇ ಹೆಗಲ ಮೇಲೆ ಹೊತ್ತು ಮೆರೆಸಿದ್ದಾರೆ. ಎಲ್ಲಿ ನೋಡಿದ್ರೂ ಗಿಲ್ಲಿಯ ದೇಹವ. ಮಂಡ್ಯ ಹೈದ ಮುಗ್ಧ ಮನಸ್ಸಿನ ಹುಡುಗ, ಮಾತಲ್ಲೇ ಪಂಚ್ ಡೈಲಾಗ್ ಹೊಡೆಯೋ ಮಾತಿನ ಮಲ್ಲ. ರೈತನ ಮಗನ ಕದರಿ ಎಂಥದ್ದು ಅನ್ನೋದು ಇಡೀ ಕರುನಾಡಿಗೆ ಗೊತ್ತಾಗಿದೆ. 112 ದಿನ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದವನಿಗೆ ಬಿಗ್ ಬಾಸ್ ಕಿರೀಟ ಒಲೆದು ಬಂದಿದೆ. ಗಿಲ್ಲಿಗೆ ಬಿಗ್ ಬಾಸ್ ಪಟ್ಟ ಒಲಿತಾ ಇದ್ದಂತೆ ಅಭಿಮಾನಿಗಳು ತಾವೇ ಗೆದ್ದಷ್ಟು ಖುಷಿ ಪಡ್ತಿದ್ದಾರೆ. ಇದು ಕನ್ನಡದ ಬಿಗ್ ಬಾಸ್ ಪಾಲಿಗೆ ಹೊಸ ಇತಿಹಾಸ ಸೃಷ್ಟಿ ಮಾಡುವಂತೆ ಮಾಡಿದೆ. ಯಾವ ಸೂಪರ್ ಸ್ಟಾರ್ಗೂ ಕಮ್ಮಿ ಇಲ್ಲದಂತಹ ಫ್ಯಾನ್ಸ್ ಕ್ರೇಜ್ ಗಿಲ್ಲಿಗೆ ಹುಟ್ಕೊಂಡಿದೆ. ನಿನ್ನೆ ರಾತ್ರಿಯಿಂದಲೇ ಶುರುವಾಗಿರೋ ಹರ್ಷೋದ್ಗಾರ ಇನ್ನೂ ಕೂಡ ನಿಂತಿಲ್ಲ. ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಗಿಲ್ಲಿಯನ್ನ ಹೊತ್ತು ಮೆರೆಸ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. 112 ದಿನಗಳ ಸೆರೆಮನಿಯಂಥ ಅರಮನೆ ವಾಸ ಕೊನೆಯಾಗಿದೆ. ಪಳಾರ್ ಗಿಲ್ಲಿ ವಿನ್ನರ್ ಆದ್ರೆ ಟಗರು ಪುಟ್ಟಿ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ಗೆದ್ದೇ ಗೆಲ್ತೀನಿ, ಗಿಲ್ಲಿ ಮುಂದೆ ಗೆದ್ದು ಬೀಗ್ತೀನಿ ಅಂತಿದ್ದ ಅಶ್ವಿನಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಅನ್ನೋದು ಬರೀ ರಿಯಾಲಿಟಿ ಶೋನಲ್ಲ, ಇದೊಂದು ವ್ಯಕ್ತಿತ್ವದ ಆಟ, ಕೋಟ್ಯಾಂತರ ಜನರ ಮನಸ್ಸು ಗೆಲ್ಲೋ ಆಟ. ಸೀಸನ್ 1ರಿಂದ ಹಿಡಿದು ಸೀಸನ್ 11ರವರೆಗೂ ಅದೆಷ್ಟೋ ಸ್ಪರ್ಧಿಗಳು ಬಂದು ಹೋಗಿದ್ದಾರೆ. ಆದ್ರೆ ಬಿಗ್ ಬಾಸ್ ಸೀಸನ್ 12ರ ಕ್ರೇಜ್ ಯಾವತ್ತೂ ಹೀಗಿರ್ಲಿಲ್ಲ. ಹಿಂದೆಂದೂ ಕಾಣದ ಅಭಿಮಾನ, ಕೋಟಿ ಲೆಕ್ಕದಲ್ಲಿ ವೋಟಿಂಗ್, ಇದೆಲ್ಲವೂ ಸಾಧ್ಯವಾಗಿದ್ದು ಇದೇ ಸೀಸನ್ನಲ್ಲಿ. ಅದರಲ್ಲೂ ಗಿಲ್ಲಿಯನ್ನು ಮಾಂತ್ರಿಕ ಮಾಡಿದ ಮೋಡಿಯಿಂದ ಬಿಗ್ ಟ್ರೋಫಿ ಮುಡಿಗೇರಿಸಿಕೊಂಡಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಕೂಡ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಹುಟ್ಟೂರಲ್ಲಿ ಸಕಲಕಲ ವಲ್ಲಭನ ವಿಜಯ ಯಾತ್ರೆ. ಕುಲಕೋಟಿ ಕರುನಾಡಿಗರ ಮನ ಗೆದ್ದಿರೋ ಗಿಲ್ಲಿ ಪಾಲಿಗೆ ಇವತ್ತು ಎಂದೆಂದೂ ಮರೆಯದ ದಿನ. ಬಿಗ್ ಬಾಸ್ನ ಗೆದ್ದು ಹುಟ್ಟೂರಿಗೆ ಹೋಗ್ತಿದ್ದಂತೆ ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿಯಿಂದ ದಡದಪುರದವರೆಗೂ ವಿಜಯ ಯಾತ್ರೆ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ಗಿಲ್ಲಿ ಬರ್ತಾ ಇದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಯಾವ ರಾಜಕಾರಣಿಗೂ ಸಿಗದಂತಹ ವೆಲ್ಕಮ್ ಗಿಲ್ಲಿಗೆ ಸಿಕ್ಕಿದೆ. ನಮ್ಮನೆ ಮಗನೇ ಗೆದ್ದಿದ್ದಾನೇನೋ ಅನ್ನೋ ರೇಂಜ್ಗೆ ಊರಿನ ಜನ ನಗು ಮುಖದಲ್ಲಿ ಸ್ವಾಗತ ಕೋರಿದ್ದಾರೆ. ಹುಟ್ಟೂರಿನವರ ಅಭಿಮಾನ, ಹುಟ್ಟೂರಿನವರ ಸಂಭ್ರಮ ಕಂಡು ಗಿಲ್ಲಿ ಮೂಕ ವಿಸ್ಮಿತರಾಗಿದ್ದಾರೆ. ಮದ್ದೂರಿಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಬೃಹತ್ ಕಿತ್ತಳೆ ಹಣ್ಣಿನ ಹಾರ ಹಾಕಿ ಸ್ವಾಗತ ಕೋರಿದ್ರು. ನಂತರ ಶುರುವಾದ ವಿಜಯ ಯಾತ್ರೆ ಹುಟ್ಟೂರಿಗೆ ಬರ್ತಿದ್ದಂತೆ ಡಬಲ್ ಆಗಿತ್ತು. ದಡದಪುರದಲ್ಲಿ 10 ಕಟೌಟ್ಸ್ ಹಾಕಿದ್ದ ಜನರು ಗಿಲ್ಲಿಯನ್ನ ಹೊತ್ತು ಮೆರೆದಾಡಿಸಿದ್ದಾರೆ. ಮಗನ ಈ ಸಾಧನೆ ಕಂಡ ಹೆತ್ತವರು ಭಾವುಕರಾಗಿದ್ದಾರೆ. ತುಂಬಾ ಸಂತೋಷ ಆಯ್ತದೆ. ಅಂದ್ರೆ ಕರ್ನಾಟಕದ ಜನ ಹಾಲಭಿಷೇಕ ಮಾಡೋದು, ಕಟ್ಟೊಟ್ಟಾಕ್ಸೋದು,
ಆ ಥರ ಅಚ್ಚೆ ಉಯಿಸ್ಕೋದು ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತದೆ. ನನ್ನ ಮಗ ಬಂದು ನನ್ನ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ ಎಲ್ಲ ಹೇಳ್ಕೊತೀನಿ ಖುಷಿಯಿಂದ. ಅದೇ ನನ್ನ ಕರ್ನಾಟಕ ಜನತೆ ಅಂತೂ ಯಾವತ್ತಿಗೂ ನಾನು ಮರೀದಿಲ್ಲ. ಆ ಥರ ನನ್ನ ಮಗನಿಗೆ ಹೇಳ್ತೀನಿ, ನಾನು ಅದೇ ಥರ ಇರ್ತೀನಿ ಅನ್ನೋದು ಇಷ್ಟಪಡ್ತೀನಿ. ಗಿಲ್ಲಿ ಹೋದಲ್ಲೆಲ್ಲ ಹೂಮಳೆಯ ಸ್ವಾಗತ ಸಿಕ್ಕಿದೆ. ವಿಜಯ ಯಾತ್ರೆಯ ಮಧ್ಯೆ ಮಾತನಾಡಿದ ಗಿಲ್ಲಿ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆದ್ದಿದ್ದು ಪಕ್ಕ, ಗಿಲ್ಲಿ ಗೆದ್ದಾಯ್ತು, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಹೇಳಿದ್ದಾರೆ. ಗೆದ್ದಾಯ್ತು, ನಿಮ್ಮ ಆಶೀರ್ವಾದದಿಂದ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಸಾಯವರೆಗೂ ಮರೆಯಲ್ಲ ನಾನು, ನಿಮ್ಮ ಆಶೀರ್ವಾದ ಎಲ್ಲ ಹಿಂಗೆ ಇರಲಿ. ಗಿಲ್ಲಿ ಬಗ್ಗೆ ಪಟಾಕಿ ರಕ್ಷಿತಾ ಮಾತು. ಮಾತಿನ ಮಲ್ಲಿ ಕರಾವಳಿಯ ಟಗರು ಪುಟ್ಟಿ. ಬಿಗ್ ಬಾಸ್ ಪಾಲಿನ ಪಟಾಕಿ ಪೋರಿ ರಕ್ಷಿತಾ ಶೆಟ್ಟಿ ಇವತ್ತು ಕರುನಾಡಿನ ಮನೆ ಮಾತಾಗಿದ್ದಾರೆ. ಯೂಟ್ಯೂಬ್ನಲ್ಲಿ ವ್ಲಾಗ್ ಮಾಡ್ತಿದ್ದವರು ಇವತ್ತು ಕರುನಾಡಿನ ಸೂಪರ್ ಸ್ಟಾರ್ ಆಗಿದ್ದಾರೆ. ಪಟಾಕಿ ಹುಡುಗಿ ಅಂದ್ರೆ ರಕ್ಷಿತಾ ಶೆಟ್ಟಿ ಅನ್ನೋ ರೇಂಜ್ಗೆ ಮನೆ ಮಾತಾಗಿದ್ದಾರೆ. ಅತಿ ಚಿಕ್ಕ ವಯಸ್ಸಲ್ಲೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಕ್ಷಿತಾ ದೊಡ್ಡ ದೊಡ್ಡ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ರನ್ನರ್ ಅಪ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅಂತ ಅಶ್ವಿನಿ ಟಾಂಗ್. ಬಿಗ್ ಬಾಸ್ ಮನೆಯ ರಾಜಮಾತೆ, ಬಿಗ್ ಬಾಸ್ ಮನೆಯ ಛಲವಾದಿ. ಮಾತಿಗೂ ಸೈ, ಜಗಳಕ್ಕೂ ಜೈ. ಟಾಸ್ಕ್ ಅಂತ ಬಂದ್ರೆ ಪಂಟರ್, ಜಗಳಕ್ಕೆ ನಿಂತ್ರೆ ಕೌಂಟರ್ ಮೇಲೆ ಕೌಂಟರ್. ಅದು ಬೇರ್ಯಾರೂ ಅಲ್ಲ, ಅಶ್ವಿನಿ ಗೌಡ. ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಗೆಲ್ತೀನಿ ಅನ್ನೋ ದೊಡ್ಡ ಕನಸಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಎಡವಿದ್ದಾರೆ. ಗೆಲುವಿನ ಸನಿಹದಲ್ಲಿದ್ದವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಗಿಲ್ಲಿ ಬಗ್ಗೆ ಮಾತನಾಡಿದ ಅಶ್ವಿನಿ, ಬಡವ ಅನ್ನೋ ಟ್ಯಾಗ್ ಲೈನ್ ಕೊಡಬೇಡಿ, ಗಿಲ್ಲಿ ಏನು ಬಡವ ಅಲ್ಲ, ಬಡವನ ಹಾಗೆ ಮುಖವಾಡ ಧರಿಸಿದ್ರು ಅಂತ ಹೇಳಿದ್ದಾರೆ. ಬಟ್ ದಯವಿಟ್ಟು ಆ ಬಡವ ಅನ್ನೋ ಆ ಟ್ಯಾಗ್ ಲೈನ್ ದಯವಿಟ್ಟು ಕೊಡಬೇಡಿ, ಬಿಕಾಸ್ ಸ್ಟ್ರಾಟಜಿಕ್ ಆಡಾಗಿ ಬಳಸಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗಿಲ್ಲಿ ಏನ್ ಬಡವ ಅಲ್ಲ, ಬಡವನ್ ಹಾಗೆ ಮುಖವಾಡ ಹಾಕೊಂಡಿದ್ದಂತ ಗಿಲ್ಲಿ ಅಷ್ಟೇ. ಯಾಕೆಂದ್ರೆ ನಾವು ಬನಿಯನ್ ಹಾಕೊಂಡು ಚಡ್ಡಿ ಹಾಕೊಂಡು ಓಡಾದ ತಕ್ಷಣ ಬಿಗ್ ಬಾಸ್ ಮನೇಲಿ ಈ ಹಿಂದೆ ಕೆಲವು ಕಂಟೆಸ್ಟೆಂಟ್ ಗಳನ್ನ ನಾವು ಫಾಲೋ ಮಾಡ್ತಿದ್ದಾಗೆ ನಾವು ಅದನ್ನ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದು ನನಗಿಷ್ಟ ಆಗ್ಲಿಲ್ಲ. ಒಟ್ನಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ನೆಚ್ಚಿನ ಶೋಗೆ ತೆರೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.